ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸೇ ಅನ್ನುವ ವರ್ಬನ್ನು ತಗೊಂಡಿದ್ದೇನೆ. ಸೇ, ಸೆಡ್, ಸೇಯಿಂಗ್ ಈ ರೀತಿ ವರ್ಬಿನ ರೂಪ ಚೇಂಜ್ ಆದ ಹಾಗೆ ವಾಕ್ಯದಲ್ಲಿ ಅರ್ಥ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದ ಮೂಲಕ ನೀವು ಕಲಿತೀರಾ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲನ್ನು ಫಾಲೋ ಮಾಡಬಹುದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಪ್ಪದೆ ಫಾಲೋ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವೀಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. I say that all the time. ನಾನು ಅದನ್ನು ಯಾವಾಗಲೂ ಹೇಳ್ತೇನೆ. ಐ ಸೇ ಅಂತ ಬಂದರೆ ಅದರ ಅರ್ಥ ಏನಾಗುತ್ತೆ? ನಾನು ಹೇಳ್ತೇನೆ. ಬ್ಲೂ ಕಲರಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಸುಲಭವಾಗಿ ಆಗೋದಕ್ಕೆ. She says the same thing every time we meet. ನಾವು ಭೇಟಿ ಆದಾಗಲೆಲ್ಲ ಅವಳು ಅದನ್ನೇ ಹೇಳ್ತಾಳೆ. ಶಿ ಸೇಸ್ ಅಂತ ಬಂದರೆ ಅದರ ಅರ್ಥ ಏನಾಗುತ್ತೆ? ಅವಳು ಹೇಳ್ತಾಳೆ. ಹಿ ಸೇಸ್ ಈಸ್ ಹ್ಯಾಪಿ. ಅವನು ಸಂತೋಷವಾಗಿದ್ದಾನೆ ಎಂದು ಅವನು ಹೇಳ್ತಾನೆ. ಹಿ ಸೇಸ್ ಅವನು ಹೇಳ್ತಾನೆ. ದೇ ಸೇ ದೇ ಆರ್ ಹ್ಯಾಪಿ. ಅವರು ಸಂತೋಷವಾಗಿದ್ದಾರೆ ಎಂದು ಅವರು ಹೇಳುತ್ತಾರೆ. ದೇ ಸೇ ಅವರು ಹೇಳ್ತಾರೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಶಿ ಇಸ್ ರಾಂಗ್. ಅವಳು ತಪ್ಪು ಎಂದು ನಾನು ಹೇಳುತ್ತಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ನಾನು ಹೇಳುತ್ತಿಲ್ಲ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅದನ್ನೇ ನಾನು ಹೇಳುತ್ತಿರುವುದು. ಐ ಆಮ್ ಸೇಯಿಂಗ್ ನಾನು ಹೇಳುತ್ತಿರುವುದು. ಅಥವಾ ಇನ್ನೊಂದು ಅರ್ಥ ಕೂಡ ಇದೆ, ನಾನು ಹೇಳುತ್ತಿದ್ದೇನೆ. She's saying that it's not her responsibility. ಅದು ನನ್ನ ಜವಾಬ್ದಾರಿ ಅಲ್ಲ ಎಂದು ಅವಳು ಹೇಳುತ್ತಿದ್ದಾಳೆ. She's saying ಅವಳು ಹೇಳುತ್ತಿದ್ದಾಳೆ. What are you saying? ನೀನು ಏನು ಹೇಳ್ತಿದ್ದೀಯಾ? You saying ನೀನು ಹೇಳ್ತಿದ್ದೀಯಾ ಅನ್ನೋ ಅರ್ಥವನ್ನು ಕೊಡುತ್ತೆ. I have said that many times. ನಾನು ಅದನ್ನು ಹಲವಾರು ಬಾರಿ ಹೇಳಿದ್ದೇನೆ. ಐ ಹ್ಯಾವ್ ಸೆಡ್ ನಾನು ಹೇಳಿದ್ದೇನೆ. ಶಿ ಹ್ಯಾಸ್ ಸೆಡ್ ದ್ಯಾಟ್ ಮೆನಿ ಟೈಮ್ಸ್. ಅವಳು ಅದನ್ನು ಹಲವಾರು ಬಾರಿ ಹೇಳಿದ್ದಾಳೆ. ಅವಳು ಹೇಳಿದ್ದಾಳೆ. ಶಿ ಹ್ಯಾಸ್ ಸೆಡ್. ಹ್ಯಾವ್ ಯು ಸೆಡ್ ದ್ಯಾಟ್ ಟು ಹಿಮ್? ನೀನು ಅದನ್ನು ಅವನಿಗೆ ಹೇಳಿದ್ದೀಯಾ? ಹ್ಯಾವ್ ಯು ಸೆಡ್ ನೀನು ಹೇಳಿದ್ದೀಯಾ ಅನ್ನೋ ಅರ್ಥವನ್ನು ಕೊಡುತ್ತೆ. I have been saying that to him for a long time now. ತುಂಬ ಸಮಯದಿಂದ ನಾನು ಅದನ್ನು ಅವನಿಗೆ ಹೇಳುತ್ತಿದ್ದೇನೆ. I have been saying ಅಂದರೆ ನಾನು ಹೇಳುತ್ತಿದ್ದೇನೆ. She has been saying that to me for a long time now. ಅವಳು ನನಗೆ ತುಂಬ ಸಮಯದಿಂದ ಅದನ್ನು ಹೇಳುತ್ತಿದ್ದಾಳೆ. She has been saying ಅವಳು ಹೇಳುತ್ತಿದ್ದಾಳೆ. They have been saying that for a long time now. ಅವರು ನನಗೆ ತುಂಬ ಸಮಯದಿಂದ ಅದನ್ನು ಹೇಳುತ್ತಿದ್ದಾರೆ. They have been saying ಅಂದರೆ ಅರ್ಥ ಏನು? ಅವರು ಹೇಳುತ್ತಿದ್ದಾರೆ. I said that I can't work for him. ಅವನಿಗೋಸ್ಕರ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಹೇಳಿದೆ. I said ನಾನು ಹೇಳಿದೆ ಅನ್ನುವ ಅರ್ಥವನ್ನು ಕೊಡುತ್ತೆ. I did not say that. ನಾನು ಅದನ್ನು ಹೇಳಲಿಲ್ಲ. I did not say ನಾನು ಹೇಳಲಿಲ್ಲ. Did you say that? ನೀನು ಅದನ್ನು ಹೇಳಿದೆಯಾ? Did you say ನೀನು ಹೇಳಿದೆಯಾ? She said that she can't work for him. ಅವನಿಗೋಸ್ಕರ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಹೇಳಿದಳು. She said ಅವಳು ಹೇಳಿದ್ಲು. I'm happy, she said.
ನಾನು ಸಂತೋಷವಾಗಿದ್ದೇನೆ. ಅವಳು ಹೇಳಿದಳು. ಶಿ ಸೆಡ್. ಅವಳು ಹೇಳಿದಳು. ಐ ಕಾಂಟ್ ವರ್ಕ್ ಫಾರ್ ಯು. ಹಿ ಸೆಡ್. ನಾನು ನಿಮಗೋಸ್ಕರ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವನು ಹೇಳಿದನು. ಹಿ ಸೆಡ್. ಅವನು ಹೇಳಿದನು. ಐ ಕ್ಯಾನ್ ಸೇ ವಾಟ್ ಎವರ್ ಐ ವಾಂಟ್ ಟು. ನಾನು ಏನು ಬೇಕಾದರೂ ಹೇಳಬಲ್ಲೆ. ಐ ಕ್ಯಾನ್ ಸೇ. ನಾನು ಹೇಳಬಲ್ಲೆ. ಕ್ಯಾನ್ ಐ ಸೇ ಸಮಥಿಂಗ್. ನಾನು ಏನಾದರೂ ಹೇಳಬಹುದೇ. ಕ್ಯಾನ್ ಐ ಸೇ. ನಾನು ಹೇಳಬಹುದೇ. ಐ ಕುಡಂಟ್ ಸೇ ಎನಿಥಿಂಗ್. ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಐ ಕುಡಂಟ್ ಸೇ. ನನಗೆ ಹೇಳಲು ಸಾಧ್ಯವಾಗಲಿಲ್ಲ. ವಿ ಕುಡ್ ಸೇ ಅ ಲಾಟ್ ಮೋರ್. ನಾವು ಇನ್ನೂ ಹೆಚ್ಚು ಹೇಳಬಹುದು. ವಿ ಕುಡ್ ಸೇ. ನಾವು ಹೇಳಬಹುದು. ದೇರ್ ಇಸ್ ನೋ ವೇ ಐ ಕುಡ್ ಸೇ ದ್ಯಾಟ್. ನಾನು ಹಾಗೆ ಹೇಳಲು ಸಾಧ್ಯವೇ ಇಲ್ಲ. ನೋ ವೇ ಐ ಕುಡ್ ಸೇ. ನಾನು ಹೇಳಲು ಸಾಧ್ಯವೇ ಇಲ್ಲ. ಐ ವಿಶ್ ಐ ಕುಡ್ ಸೇ ದ್ಯಾಟ್ ವಾಸ್ ಟ್ರೂ. ಅದು ನಿಜ ಎಂದು ನಾನು ಹೇಳಲು ಬಯಸುತ್ತೇನೆ. ಐ ವಿಶ್ ಐ ಕುಡ್ ಸೇ. ನಾನು ಹೇಳಲು ಬಯಸುತ್ತೇನೆ. ಐ ವುಡ್ ಸೇ ಹಿ ವಾಸ್ ರೈಟ್. ಅದು ಸರಿ ಎಂದು ನಾನು ಹೇಳ್ತೇನೆ. ಐ ವುಡ್ ಸೇ. ನಾನು ಹೇಳ್ತೇನೆ. ಐ ವುಡ್ ಹ್ಯಾವ್ ಸೆಡ್ ಸಮಥಿಂಗ್ ಲೈಕ್ ದ್ಯಾಟ್ ಇಫ್ ಐ ಹ್ಯಾಡ್ ನಾಟ್ ನೋನ್ ಅಬೌಟ್ ಇಟ್. ನನಗೆ ಅದರ ಬಗ್ಗೆ ಗೊತ್ತಿರದಿದ್ದರೆ ನಾನು ಹಾಗೆ ಹೇಳುತ್ತಿದ್ದೆ. ಐ ವುಡ್ ಹ್ಯಾವ್ ಸೆಡ್. ನಾನು ಹೇಳುತ್ತಿದ್ದೆ. ಐ ವುಡಂಟ್ ಹ್ಯಾವ್ ಸೆಡ್ ಸಮಥಿಂಗ್ ಲೈಕ್ ದ್ಯಾಟ್ ಈವನ್ ಇಫ್ ಐ ಹ್ಯಾಡ್ ನೋನ್ ಅಬೌಟ್ ಇಟ್. ನನಗೆ ಅದರ ಬಗ್ಗೆ ಗೊತ್ತಿದ್ದರೂ ನಾನು ಹಾಗೆ ಹೇಳುತ್ತಿರಲಿಲ್ಲ. ಐ ವುಡಂಟ್ ಹ್ಯಾವ್ ಸೆಡ್. ನಾನು ಹೇಳುತ್ತಿರಲಿಲ್ಲ. ಯು ಶುಡ್ ಸೇ ದ್ಯಾಟ್ ಓಪನ್ಲಿ. ನೀನು ಅದನ್ನು ಬಹಿರಂಗವಾಗಿ ಹೇಳಬೇಕು. ಯು ಶುಡ್ ಸೇ. ನೀನು ಹೇಳಬೇಕು. ಯು ಶುಡ್ ಹ್ಯಾವ್ ಸೆಡ್ ದ್ಯಾಟ್ ಓಪನ್ಲಿ. ನೀನು ಅದನ್ನು ಬಹಿರಂಗವಾಗಿ ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಸೆಡ್. ನೀನು ಹೇಳಬೇಕಿತ್ತು. ಯು ಶುಡಂಟ್ ಹ್ಯಾವ್ ಸೆಡ್ ದ್ಯಾಟ್ ಓಪನ್ಲಿ. ನೀನು ಅದನ್ನು ಬಹಿರಂಗವಾಗಿ ಹೇಳಬಾರದಿತ್ತು. ಯು ಶುಡಂಟ್ ಹ್ಯಾವ್ ಸೆಡ್. ನೀನು ಹೇಳಬಾರದಿತ್ತು. ಐ ಹ್ಯಾವ್ ಟು ಸೇ ದ್ಯಾಟ್ ಟು ಹಿಮ್. ನಾನು ಅವನಿಗೆ ಅದನ್ನು ಹೇಳಬೇಕು. ಐ ಹ್ಯಾವ್ ಟು ಸೇ. ನಾನು ಹೇಳಬೇಕು. ಐ ಮೇ ಸೇ ದ್ಯಾಟ್ ಟು ಹಿಮ್. ನಾನು ಅದನ್ನು ಅವನಿಗೆ ಹೇಳಬಹುದು. ಐ ಮೇ ಸೇ. ನಾನು ಹೇಳಬಹುದು. ಐ ಮೈಟ್ ಸೇ ದ್ಯಾಟ್ ಟು ಹಿಮ್. ನಾನು ಅದನ್ನು ಅವನಿಗೆ ಹೇಳಬಹುದು. ಐ ಮೈಟ್ ಸೇ. ನಾನು ಹೇಳಬಹುದು. ಯು ಮಸ್ಟ್ ಸೇ ದ್ಯಾಟ್ ಟು ಹಿಮ್. ನೀನು ಅವನಿಗೆ ಅದನ್ನು ಹೇಳಬೇಕು. ಯು ಮಸ್ಟ್ ಸೇ. ನೀನು ಹೇಳಬೇಕು. ಐ ನೀಡ್ ಟು ಸೇ ದ್ಯಾಟ್ ಟು ಎವ್ರಿ ಒನ್. ನಾನು ಅದನ್ನು ಪ್ರತಿಯೊಬ್ಬರಿಗೂ ಹೇಳಬೇಕು. ಐ ನೀಡ್ ಟು ಸೇ. ನಾನು ಹೇಳಬೇಕು. ವೆನ್ ಐ ವಾಸ್ ಎ ಚೈಲ್ಡ್ ಐ ಯೂಸ್ ಟು ಸೇ ದ್ಯಾಟ್ ಟು ಹಿಮ್. ನಾನು ಮಗುವಾಗಿದ್ದಾಗ ಅವನಿಗೆ ಅದನ್ನು ಹೇಳುತ್ತಿದ್ದೆ. ಐ ಯೂಸ್ ಟು ಸೇ. ನಾನು ಹೇಳುತ್ತಿದ್ದೆ. ಐ ನೋ ಹಿ ವಿಲ್ ಸೇ ಯೆಸ್. ನನಗೆ ಗೊತ್ತು ಅವನು ಅದಕ್ಕೆ ಹೌದು ಎಂದು ಹೇಳುತ್ತಾನೆ. ಹಿ ವಿಲ್ ಸೇ. ಅವನು ಹೇಳುತ್ತಾನೆ. ವಾಟ್ ವಿಲ್ ಯು ಸೇ. ನೀನೇನು ಹೇಳ್ತೀಯಾ. ವಿಲ್ ಯು ಸೇ. ನೀನು ಹೇಳುತ್ತೀಯಾ. ಇದಿಷ್ಟು ನಾವು ಕರೀತಾ ಇರುವಂಥದ್ದು ಸೇ ಅನ್ನುವ ವರ್ಬಿನ ಬೇರೆ ಬೇರೆ ರೂಪಗಳು. ಈಗ ಇಲ್ಲಿ ಕೆಲವೊಂದು ಕನ್ನಡ ವಾಕ್ಯಗಳನ್ನು ನಾನು ಬರೆದಿದ್ದೇನೆ. ಇದನ್ನು ಯಾವ ರೀತಿಯಲ್ಲಿ ಸೇ ಉಪಯೋಗಿಸ್ಕೊಂಡು ಇಂಗ್ಲೀಷ್ನಲ್ಲಿ ಬರೀಬಹುದು ಯೋಚನೆ ಮಾಡಿ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಬರೆದು ತಿಳಿಸಿ. ನಾನು ಯಾರಿಗೂ ಏನೂ ಹೇಳುವುದಿಲ್ಲ. ಅವನು ಹಾಗೆ ಹೇಳಿದ್ನಾ. ಅವನು ಸಾರಿ ಹೇಳಿದ. ಸೇ ಉಪಯೋಗಿಸಿ ವಾಕ್ಯವನ್ನು ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ.
Be happy. Keep smiling. Bye.